ಹಾಯ್ ವೆಲ್ಕಮ್ ಬ್ಯಾಕ್ ಟು ತನುಗೂಡ ಕ್ರಾನಿಕ್ಸ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅನ್ಕೋತೀನಿ. ಬನ್ನಿ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತೇನಪ್ಪ ವೀಡಿಯೋ ಅಂತ ಅಂದರೆ, ನಮ್ಮ ಅಕ್ಕನ ಪಪ್ಪಗೆ 5 ತಿಂಗಳಾಗಿತ್ತು. ಅವಳನ್ನ ಕಳಿಸ್ಕೊಡಕ್ಕೆ ಹೋಗ್ತಾಯಿದ್ದೀವಿ. ಕಳಿಸ್ಬಿಟ್ಟು ಒಂದಿನ ಇಟ್ಕೊಂಬಿಟ್ಟು ಕರ್ಕೊಬರೋದು, ಅಲ್ಲಿಂದನೇ ವಾಪಸ್ ಕರ್ಕೊಬರೋದು ಅಂತ. ಮತ್ತು ಒಂದು ಫಂಕ್ಷನ್ ಇತ್ತು, ನಮ್ಮ ರಿಲೇಷನ್ದು ಒಂದು ಫಂಕ್ಷನ್, ಬರ್ತ್ಡೇ ಫಂಕ್ಷನ್ ಇತ್ತು. ಸೊ ಅಲ್ಲಿಗೂ ಹೋಗಬೇಕಿತ್ತು ಅಂದ್ಬಿಟ್ಟು ಏನು ಮಾಡಿದ್ವು, ನಾವು ಊರಿಗೆ ಹೋಗ್ತಾಯಿದ್ದೀವಿ. ನಾವು ಆಲ್ರೆಡಿ ಇವಾಗ ನೆಲಮಂಗಲ ಹತ್ರ ಇದ್ದೀವಿ. ನೆಲಮಂಗಲ ಸ್ವಲ್ಪ ತಿಂಡಿನೂ ತಿಂದಿರಲಿಲ್ಲ ನಾವು. ಬೆಳಗ್ಗೆ ಒಂದು 7 ಗಂಟೆ ಹಂಗೆ ನಾವು ಮನೆ ಬಿಟ್ಟಿದ್ದು. ನೆಲಮಂಗಲಕ್ಕೆ ಬರೋ ಅಷ್ಟರಲ್ಲಿ ಒಂದು 8 ಗಂಟೆನೋ ಸಮಥಿಂಗ್ ಆಗಿತ್ತು. ಸ್ವಲ್ಪ ಟ್ರಾಫಿಕ್ ಬೇರೆ ಇತ್ತು, ಸಂಡೇ ಅಲ್ವಾ, ಸೊ ಟ್ರಾಫಿಕ್ ಇತ್ತು. ಇವಾಗ ಹೋಗ್ತಾಯಿದ್ದೀವಿ, ನೀವು ನೋಡ್ತಾ ಇರ್ಬೋದು. ತಿಂಡಿ ತಿನ್ನೋಕ್ಕೆ ಅಂತ ಹೋಟ್ಲು ಹುಡುಕ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಪಾಪು ಫೇಸ್ ತೋರಿಸ್ಬೇಡ, ದೃಷ್ಟಿ ಆಗುತ್ತೆ. ಅರ್ಧ ಅಷ್ಟೇ ತೋರಿಸೋದು, ಫೇಸ್ ತೋರಿಸಲ್ಲ. ನಮ್ಮಮ್ಮ ಎಲ್ಲಿಗೆ ಹೋಯ್ತಿದ್ಯಾ? ತುಟಿ ಏನಾಗೈತೆ? ಸೊ ನಾವೀಗ ಇಲ್ಲಿ ತಿಂಡಿ ತಿನ್ನೋಕ್ಕೆ ನಿಲ್ಸಿದ್ದೀವಿ. ಟಿಫನ್ ಎಲ್ಲ ಆಯಿತು, ಇವಾಗ ಹೊರಡಬೇಕು. ಹಂಗೆ ನಾನು ಔಟ್ಫಿಟ್ ತೋರಿಸ್ತಾ ಇದ್ದೆ. ನಮ್ಮ ಅಕ್ಕಂಗೆ ಹೇಳ್ತಿದ್ದೆ ಇಟ್ಕೊ ಅಂತ, ಅವಳಾಗ್ತಾ ಇದ್ಲು. ನಾವು ಆಲ್ಮೋಸ್ಟ್ ಆಲ್ ಈಗ ತಿಂಡಿ ಎಲ್ಲ ತಿಂದು ನಾವು ಈಗ ಹಿರಿಸೇವೆ ಹತ್ರ ಹೋಗ್ತಾ ಇದ್ದೀವಿ. ಹಾಸನ ಚನ್ನಪಟ್ಟಣಕ್ಕೆ ಹೋಗೋರಿಗೆಲ್ಲ ಗೊತ್ತಿರುತ್ತೆ ಸಾಯಿಬಾಬಾ ದೇವಸ್ಥಾನ ಎಷ್ಟು ಫೇಮಸ್ ಅಂತ. ತುಂಬಾ ಫೇಮಸ್, ತುಂಬಾ ಒಳ್ಳೇದಾಗುತ್ತೆ ಇಲ್ಲಿ ಹೋಗಿ ಬಂದರೆ. ನಮ್ಮ ಸಾನು ನೋಡಿ ಹೆಂಗೆ ಆಡ್ತಿದ್ದಾಳೆ. ನಾವು ಚನ್ನಪಟ್ಟಣಕ್ಕೆ ಬಂದು ಎಲ್ಲಿಗೆ ಬಂದು ಎಲ್ಲಿಗೆ ಬಂದು ಚಂದ್ರಪಟ್ಟಣಕ್ಕೆ ಬಂದಿದ್ದೀವಿ. ಇವಾಗ ಇವ್ರ ಊರಿಗೆ ಹೋಗ್ತಾ ಇದ್ದೀವಿ ಅಲ್ವಾ? ನಿಮ್ಮೂರಿಗೆ ಹೋಗ್ತಿದ್ದೀವಾ? ಹಿಂದೆ ಹೋಗಿ ಕೂತಿದ್ಲು ನನ್ನ ಜೊತೆ ಮುನ್ಸ್ಕೊಂಡು, ಆಮೇಲೆ ಬಂದು ಕೂತವಳೆ. ಅದೇನೇ ಪಪ್ಪಿ ಕೊಡು. ಇವಾಗ ಚಂದ್ರಪಟ್ಟಣ. ಕಾವ್ಯ ಅವರು ಬರ್ತಾ ಇಲ್ಲ, ನಾನು ನಮ್ಮಮ್ಮ ಹೋಗ್ತಾ ಇದ್ದೀವಿ. ನಮ್ಮ ಕಾವ್ಯ ಮತ್ತೆ ನಮ್ಮ ಅಜ್ಜಿ ಎಲ್ಲ ಇಲ್ಲೇ ಇರ್ತಾರೆ. ನಮ್ಮಮ್ಮ ಅಮ್ಮ ಹಾಯ್ ಹೇಳು. ಬನ್ನಿ ಹೋಗೋಣ. ಇವಾಗ ನಾವು ಯಾವ ದೇವಸ್ಥಾನಕ್ಕಮ್ಮ? ಯಾವ ದೇವಸ್ಥಾನಕ್ಕೆ? ಮಳೆಯಮ್ಮನ ದೇವಸ್ಥಾನ ಹೋಗಿ ವಿಡಿಯೋ ಮಾಡ್ತೀವಿ. ಅಲ್ಲಿಗೆ ಬಂದಾದ್ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಸೊ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಇದೇ ದೇವಸ್ಥಾನ, ಇದೇ ಮಳೆಯಮ್ಮನ ದೇವಸ್ಥಾನ ಅಲ್ವಾ ಸಂತು? ಇಲ್ಲೇ ಎಲ್ಲಾದರೂ ಹಾಕು, ದೂರ ಹಾಕು ಒಂಚೂರು. ಇದೇ ಬರ್ತಡೇ ಫಂಕ್ಷನ್, ಸಿಂಪಲಾಗಿ ಒಂದು ವೀಡಿಯೋ ಮಾಡಿದ್ದೀನಿ. ಈ ಪಾಪುದೇ ಬರ್ತಡೇ ಇದ್ದಿದ್ದು, ನಾನು ಜಾಸ್ತಿ ವೀಡಿಯೋ ಮಾಡಿಲ್ಲ. ಈ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನೇನೆ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಯಾಕೆ ಅಂತಂದರೆ ಅಲ್ಲಿಂದ ಫಂಕ್ಷನ್ ಮುಗಿಸ್ಕೊಬರೋಷ್ಟು ಲೇಟ್ ಆಗಿತ್ತು. ಅದಕ್ಕೆ ವೀಡಿಯೋನ ನೆಕ್ಸ್ಟ್ ಡೇದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ನಾನು ಊರಲ್ಲಿದ್ದೀನಿ. ಸೊ ಇವಾಗ ರೆಡಿ ಆಗಿಬಿಟ್ಟು ಬೆಂಗಳೂರಿಗೆ ಹೋಗಬೇಕು. ಬ್ರಷ್ ತೊಗೊಬರಕ್ಕೆ ಹೋಗಿದೆ, ಬ್ರಷ್ ಬೇಕಿತ್ತು, ಅದಕ್ಕೆ ಬ್ರಷ್ ತೊಗೊಬರಕ್ಕೆ ಹೋಗಿದೆ. ಮರ್ತಿದ್ದೆ, ಬ್ರಷ್ ತಂದಿರಲಿಲ್ಲ. ಇವಾಗ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ಸ್ಕೂಲ್ಗೆ ಹೋಗೋಕ್ಕೆ ಇಲ್ಲಿ ಕಾಯ್ಕೊಂಡು ನಿಂತವೆ ಇಲ್ಲಿ. ಹೆಂಗೆ ನಿಮ್ಮ ಟೀಚರ್ಸ್ ತೋರಿಸ್ತೀನಿ ಬರ್ರಿ. ಏನು ಕೊಡ್ತಿದ್ಯಾ? ನೀನು ಬ್ಲಾಗ್ ಮಾಡ್ತಿದ್ಯಲ್ಲ, ಲೈಕ್ ಮಾಡಿ ಗೈಸ್, ಶೇರ್ ಮಾಡಿ ಕಮೆಂಟ್ ಮಾಡಿ ಗೈಸ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ನೋಡಿ ಕಳ್ಳಿ. ಓ ಥ್ಯಾಂಕ್ ಯು. ಅವ್ಳು ಕಳ್ಳಿನ ಲೇಕ್. ನಾವು ಕುತ್ಕೊಂಡು ಟಿಫನ್ ಮಾಡ್ತಿದ್ದೀವಿ. ಇವಳು ಇಲ್ಲಿ ಕಟ್ತಾವಳೆ, ಪಿರಮಿಡ್ ಕಟ್ತಾವಳೆ. ಸರ್ ಏನು ಮಾಡ್ತಿದ್ಯಾ ಸರ್? ಹಾಂ, ಮನೆ ಕಟ್ತಾವಳಂತೆ. ಫೈನಲಿ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಆಗ್ತಾಯಿದ್ದೀವಿ. ಇದು ಬಂದು ಆದಿಚುಂಚನಗಿರಿ ಟೋಲ್ ಅನಿಸುತ್ತೆ. ಆಲ್ಮೋಸ್ಟ್ ಆಲ್ ಬಂದಿದ್ದೀವಿ. ನಾನು ಆವಾಗಲೂ ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಸ್ವಲ್ಪ ನನಗೆ ಟಯರ್ಡ್ನೆಸ್ ಫೀಲ್ ಆಯಿತು. ಇವಾಗ ಆಲ್ರೆಡಿ ನಾವು ತಂದೂರಿ ಕಾಫಿ ಕುಡಿಯೋಣ ಅಂದ್ಕೊಂಡು ನಿದ್ದೆ ಮಾಡಿಬಿಟ್ಟಿದ್ದೆ. ನಿದ್ದೆ ಮಾಡಾದ್ಮೇಲೆ ಅನಿಸ್ತು ವೀಡಿಯೋ ಮಾಡಿಲ್ಲ ಅಂತ. ನೋಡಿ ನಾವು ಬೆಂಗಳೂರು ರಿಟರ್ನ್ ಆಗ್ತಾಯಿದ್ದೀವಿ. ರಿಟರ್ನ್ ಆದಮೇಲೆ ಲಾಗ್ ಮಾಡ್ತೀನಿ. ಎಸ್, ನಾನೇನೆ ಬ್ಯಾಂಗ್ಳೂರಿಗೆ ಬಂದೆ. ನಾನು ನೈಟೇ ಬಂದೆ ಬ್ಯಾಂಗ್ಳೂರಿಗೆ. ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಟ್ರಾವೆಲ್ ಮಾಡ್ಕೊಬಂದು ತುಂಬಾ ಟಯರ್ಡ್ ಆಗಿತ್ತು. ಸೊ ನಾನು ಬರೋದನ್ನ ಮಾತ್ರ ಒಂದೇ ಒಂದು ಕ್ಯಾಪ್ಚರ್ ಮಾಡಿದ್ದೀನಿ. ಬಿಟ್ಟರೆ ನಾನು ಬಂದಿದ್ದು, ಅಲ್ಲಿ ಕಾಫಿ ಕುಡಿದಿದ್ದು ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಯಾಕೆ ಅಂತ ಅಂದರೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಆಲ್ರೆಡಿ. ಅವತ್ತು ಭಾನುವಾರ ಫಂಕ್ಷನ್ ಇತ್ತು, ಮತ್ತು ರಿಟರ್ನ್ ನಾನು ಬ್ಯಾಂಗ್ಳೂರಿಗೆ ಬರಬೇಕು ಅಂದಿದ್ರೆ ತುಂಬಾ ಟಯರ್ಡ್ ಆಗಿತ್ತು. ಸೊ ನಾನು ಏನು ಮಾಡಿದೆ ಅಂದರೆ ಕಾರಲ್ಲೇ ಫುಲ್ ಮಲ್ಕೊಂಬಿಟ್ಟಿದ್ದೆ, ನಿದ್ದೆ ಬಂದಿತ್ತು. ಸೊ ಇನ್ನೂ ಏನೂ ಬಿಚ್ಚಿಕ್ಕಿಲ್ಲ, ಒಲೆನೂ ಬಿಚ್ಚಿಲ್ಲ, ಏನೂ ಬಿಚ್ಚಿಲ್ಲ.
ಮನೆಗೆ ಬಂದುಬಿಟ್ಟು ನಮ್ಮ ಯಜಮಾನ್ರು ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ರು. ಸೊ ಅಯ್ಯಪ್ಪ ಸ್ವಾಮಿಯಿಂದ ಪ್ರಸಾದ ತೊಗೊಂಬಂದಿದ್ರು. ಅದನ್ನೆಲ್ಲ ಇವಾಗೆಲ್ಲ ಎದ್ದು ಪೂಜೆ ಎಲ್ಲ ಮಾಡಿ ಮುಗಿಸಿ ಇವಾಗ ಗ್ಯಾಪ್ನ ಬಂತು. ನಾನು ವೀಡಿಯೋನ ಎಂಡ್ ಮಾಡಿಲ್ಲ. ಸೊ ವೀಡಿಯೋನ ಎಂಡ್ ಮಾಡಬೇಕು ಅಂತ ನನಗೆ ಇವಾಗ ಗ್ಯಾಪ್ನ ಬಂತು. ಅದಕ್ಕೆ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಾನು ತುಂಬ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇದು ತುಂಬ ಲೆಂತಿ ವೀಡಿಯೋ ಅಲ್ಲ, ಶಾರ್ಟ್ ವೀಡಿಯೋ. ಯಾಕೆ ಅಂತ ಅಂದರೆ ನಾನು ತುಂಬ ವೀಡಿಯೋಸ್ ಎಲ್ಲೂ ಮಾಡಲಿಲ್ಲ. ಬಿಕಾಸ್ ನಮ್ಮ ಫಂಕ್ಷನ್ ಅಲ್ವಾ, ಯಾರು ಏನಾರು ಅನ್ಕೋತಾರೆ, ಏನು ಹುಡುಗಿ ಫೋನ್ ಇಟ್ಕೊಂಡು ನಿಂತಿದೆ ಅಂತ ಅನ್ಕೋತಾರೆ ಅಂತ ನಾನು ವೀಡಿಯೋ ಎಲ್ಲೂ ಮಾಡೋಕ್ಕೆ ಹೋಗಲಿಲ್ಲ. ಬರೀ ಬರ್ತಡೇದು ಒಂದೇ ಒಂದು ಕ್ಯಾಪ್ಚರ್ ಹಾಕಿದ್ದೀನಿ ಹೊರತು ಅದು ಬಿಟ್ಟರೆ ಏನೂ ಮಾಡಿಲ್ಲ. ಊಟದ್ದು ನಾನು ಮಾಡಿಲ್ಲ. ಯಾಕೆಂದರೆ ಗೊತ್ತಲ್ಲ ನಿಮಗೆ, ಹಳ್ಳಿ ಜನ ಊಟ ಮಾಡ್ಬೇಕಾದ್ರೆ ಫೋನ್ ತೆಗೆದ್ರೆ ಏನು ಅನ್ಕೋತಾರೆ ಅಂತ. ಸೊ ನನ್ನ ಹತ್ರ ಮಾಡೋಕ್ಕೆ ಹೋಗಿಲ್ಲ. ಬ್ಯಾಂಗ್ಳೂರು ಅಂದರೆ ಓಕೆ, ನಡೆಯುತ್ತೆ, ಎಲ್ಲ ಅಪ್ಡೇಟ್ ವರ್ಷನ್ ನಡೆಯುತ್ತೆ. ಬಟ್ ಹಳ್ಳಿ ಜನಗಳಿಗೆ ಏನು ಅನ್ಕೋತಾರೆ ಅಂತಂದರೆ, ನೋಡು ಊಟ ಮಾಡ್ಬೇಕಾದ್ರೂ ಫೋನ್ ಬಿಡಲ್ಲ ಈ ಹುಡುಗಿ ಅಂತ ಅನ್ಕೋತಾರೆ. ಸೊ ಆದ್ದರಿಂದ ನಾನು ಫೋನ್ಗಳನ್ನ ನಾನು ಎಲ್ಲೂ ಯೂಸ್ ಮಾಡಿಲ್ಲ. ಬರ್ತಡೇ ಕ್ಯಾಪ್ಚರ್ ಮಾತ್ರ ಹಾಕಿದ್ದೀನಿ. ಮತ್ತು ಅಲ್ಲಿಂದ ನಮ್ಮ ಅಕ್ಕನ ಊರಿಗೆ ಹೋಗಿದ್ದು. ನಮ್ಮ ಅಕ್ಕಂಗೆ 5 ತಿಂಗಳು ಆಗಿತ್ತು, ಅಂದರೆ ಪಾಪುಗೆ 5 ತಿಂಗಳಾಗಿತ್ತು. ಏನೋ ಮನೆ ಉಗ್ಸ್ಬೇಕಂತೆ, ಅದನ್ನು ಕರ್ಕೊಂಡೋಗಿ ಮತ್ತೆ ಕರ್ಕೊಂಬಂದು ನೈಟ್ ನಾನು ಬರೋಷ್ಟರಲ್ಲಿ 8 o'clock ಆಗಿತ್ತು. ಅಲ್ಲಿಂದ ಬಂದು ನಮ್ಮ ಮಮ್ಮಿ ಮನೆಯಿಂದ ನನ್ನ ಗಾಡಿಯಲ್ಲೇ ನಿಲ್ಲಿಸಿದ್ದೆ. ಗಾಡಿ ತೊಗೊಂಡು ನನ್ನ ಮನೆಗೆ ಬಂದು ಅಡುಗೆ ಮಾಡಿಕೊಂಡು ಊಟ ಮಾಡಿ ಪಾತ್ರೆ ತೊಳೆದು ನೀಟಾಗಿ ಕ್ಲೀನ್ ಮಾಡೋ ಅಷ್ಟರಲ್ಲಿ 11:30 ಆಗೋಗಿತ್ತು. ಸೊ ವಿಡಿಯೋ ಎಂಡ್ ಮಾಡೋದನ್ನ ಮರ್ತೋಗಿದ್ದೆ. ಬೆಳಗ್ಗೆ ಎದ್ಮೇಲೆ ಅನ್ನಿಸ್ತು, ನಾನು ವಿಡಿಯೋ ಎಂಡ್ ಮಾಡಿಲ್ಲ ಅಂತ ಅನ್ನಿಸ್ತು. ಅದಕ್ಕೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕಂದ್ರೆ ಲೈಕ್, ಕಮೆಂಟ್, ಶೇರ್ ಆಗಿ ಸಬ್ಸ್ಕ್ರೈಬ್ ಟು ಟನ ಕೂಡ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಲವ್ ಯು, ಬಾಯ್, ಕೀಪ್ ಸಪೋರ್ಟಿಂಗ್. ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.